ಅಲ್ಲಾವುದ್ದೀನ್ ಅನ್ಸಾರಿ ಉರ್ಫ್ ಲಾಡ್ಲೆ ಮಶಾಕ್ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಸತತ 31 ವರ್ಷಗಳಿಂದಲೂ ಮಾನವ ಏಕತಾ ಶಾಂತಿ ಸಮಾವೇಶ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಭಾವೈಕ್ಯತಾ ಸಮಾವೇಶಗಳನ್ನು ನಡೆಸ್ತಾ ಬಂದಿದ್ದೇವೆ. ಜೊತೆಗೆ ರಸಮಂಜರಿ ಕಾರ್ಯಕ್ರಮಗಳು, ನಾಟಕಗಳು, ವಿವಿಧ ಪಂದ್ಯಾಟಗಳನ್ನು ನಡೆಸ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೇವೆ. ಟಗರ್ನ ಕಾಳಗವನ್ನು ಏರ್ಪಡಿಸಿದ್ದೇವೆ. ಇಲ್ಲಿ ಸತತ 5 ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಸುತ್ತ 16 ಹಳ್ಳಿಗಳಿಂದಲ್ಲದೆ ವಿವಿಧ ರಾಜ್ಯಗಳಿಂದಲೂ ಕೂಡ, ವಿವಿಧ ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿ ಸಾವಿರಾರು ಭಕ್ತರು ಪ್ರಸಾದವನ್ನ ಸೇವಿಸಿ ಅಲ್ಲಾವುದ್ದೀನ್ ಅನ್ಸಾರಿ ಲಾಡ್ಲೆ ಮಶಾಕರ ಕೃಪೆಗೆ ಪಾತ್ರರಾಗಿ ಇಲ್ಲಿಂದ ತೆರಳುತ್ತಾರೆ. ಈ ಒಂದು ಜಾತ್ರಾ ಕಾರ್ಯಕ್ರಮ, ಈ ಒಂದು ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಶ್ರೀ KH ಪಾಟೀಲ್ ಅವರು ಸಮಗ್ರ ಉಸ್ತುವಾರಿಯನ್ನ ತೆಗೆದುಕೊಂಡು ಸಮಸ್ತ ಭಕ್ತಾದಿಗಳನ್ನ ಒಳಗೊಂಡಂತೆ ಎಲ್ಲರ ಒಂದು ಮುಂದಾಳತ್ವದಲ್ಲಿ ಅವರು ಈ ಜಾತ್ರೆಯನ್ನ ಯಶಸ್ವಿಯಾಗಿ ಸತತ 31 ವರ್ಷಗಳಿಂದಲೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸತತ 5 ದಿನಗಳ ಕಾಲ ಹಗಲು ರಾತ್ರಿ ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಆ ಹಜರತ್ ಲಾಡ್ಲೆ ಮಶಾಕ್ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರಾ ಕಮಿಟಿಗೆ ಸಹಕರಿಸಿ ಈ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಗೊಳಿಸಬೇಕಾಗಿ ನಾವೆಲ್ಲ ಕೇಳ್ಕೊಳ್ತೇವೆ. 5 ದಿನಗಳ ಕಾಲ ಉಚಿತ ಅನ್ನ ಪ್ರಸಾದ ಇರುತ್ತದೆ. ಒಂದು ರುಚಿಕಟ್ಟಾದ ಮಾದಲಿ ವ್ಯವಸ್ಥೆ, ಸುಮಾರು 15 ಕ್ವಿಂಟಾಲ್ ಮಾದಲಿ ಇಲ್ಲಿ 5 ದಿನಗಳ ಕಾಲ ಸತತ ಅನ್ನ ಪ್ರಸಾದ. ಜೊತೆಗೆ ಭಕ್ತಾದಿಗಳು ಒಬ್ಬರು ಭಕ್ತಾದಿ ತುಪ್ಪದ ಒಂದು ಪ್ರಸಾದವನ್ನು ಕೂಡ ಕೊಡ್ತಾ ಇದ್ದಾರೆ. ಪ್ರತಿ ಭಕ್ತಾದಿಗಳಿಗೆ ತುಪ್ಪವನ್ನು ಮಾದಲಿಯಲ್ಲಿ ತುಪ್ಪ ಮಾದಲಿಯನ್ನ ಕೊಡಲಾಗ್ತಿದೆ. ಹೀಗೆ ಇಲ್ಲಿ ಭಕ್ತಾದಿಗಳು ಹೊಟ್ಟೆ ತುಂಬಿಸಿಕೊಂಡು ಅತ್ಯಂತ ಬಹಳ ಸಂಭ್ರಮದಿಂದ ಈ ಜಾತ್ರೆಯನ್ನ ಸಂಭ್ರಮಿಸ್ತಾರೆ ಅಂತ ನಾವಿಲ್ಲಿ ಹೇಳ್ಬಹುದು.